बागलकोट जिला में महिला वकील को बीच रास्ते में ही एक युवक सारे लोगों के सामने जैसे जी में चाहता वैसा पीटने लग गया है। अब हम आपको इस पीटते हुए वीडियो में आपको बता रहे हैं कैसे महिला वकील को जैसे विदेश में रेसलिंग खेलते हैं उसी तरह पीटने लग गया है। आखिर इन दोनों में ऐसा क्या संबंध है, ऐसा क्या रिश्ता है, इतना गुस्से से मारपीट होने लगा है। किसी महिला पर किसी पुरुष का मारना उतनी डेयरिंग नहीं हो सकती जो इतना ये पुरुष सारे लोगों के सामने मारने लग गया। साथ में भाई भी था। पूछने के बाद भाई को भी पीट डाला। अब ये हॉस्पिटल में इनका बयान ये देना है कि कुछ सालों से पहले ही इनके दोनों के बीच कुछ मसला था, यानी कि कुछ राज है, यानी कि इस झगड़ों में शायद इन दोनों के झगड़ों के बीच कुछ ना कुछ गलती, कुछ ना कुछ वजह से ही झगड़ा, लफड़ा, फसाद हो सकता है। किसी वकील पर हाथ उठाना कोई छोटी बात नहीं है, कोई मामूली बात नहीं है। सारे लोगों के सामने ये युवक इस महिला वकील को ऐसा पीटने लग गया है जैसे कोई अपने पति को, पत्नी को भी नहीं पीट पाते, मगर इस महिला वकील को सारे लोगों के सामने पीटने लग गया है। अब यहाँ पर क्या चल रहा है हम आप इस वीडियो में एक रिपोर्ट में दिखाएंगे। देखिएगा एक रिपोर्ट। ಕಂಪ್ಲೇಂಟ್ ಮಾಡಿ ಬಂದೀನಿ, ಹನುಮಂತ ಮಾಡಿ ಬಂದೀನಿ ಮೆಂಟಲ್ ಟಾರ್ಚರ್ ಸರ್. ನೀನು ಅವ್ನು ಕಂಪ್ಲೇಂಟ್ ಮಾಡಿ ಬಂದಿಯಾ? ಅವ್ರು ನಾನಂದ್ರೆ 9 ತಿಂಗಳಿಂದ ನೀ ಅನ್ಮೋಡ್ತಿ ವಾಪಸ್ ಬರಬೇಡ ಸರ್. ಸಲ್ಕಿ ತೊಗೊಂಡು ಹೇಳಿದ ನೋಡಿ ನೀನು ಹೆಣ್ಣು ಮುಂಚೆ ಹಾಕ್ತೀನಿ ಅಂತ ಚಕ್ರಿ ತೊಗೊಂಡು ಬಂದ ಸರ್ ಮನೆ ಮುಂದೆ. ಸರ್ ಇವತ್ತು 24 hours ಅಲ್ಲಿ ರಾಜು ನಾಯ್ಕ ಕೇಸ್ ಸ್ಪೀಡ್ ಪೋಸ್ಟ್ ಮಾಡ್ಬೇಕಂತ ಪೋಸ್ಟ್ ಆಫೀಸ್ ಹೊಂಟಿದ್ದೀನಿ ಸರ್. ಸರ್ ಅಂಗಡಿ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ನಂಗೆ ಚಪ್ರಿ ತೋರ್ತಾನೆ ಸರ್. ಸರ್ ಕೆಳಗಿನ ಶಬ್ದ ಉಪಯೋಗಿಸಿದ ಸರ್ ಹೆಣ್ಮಕ್ಳಿಗೆ. ನಾನು ಪಬ್ಲಿಕ್ ಅಪ್ಪ ಹಿಂಗೆ ಬೈಬೇಡ, ಹಿಂಗೆ ಬೈಬೇಡ ಬಂದೆ. ಅದಕ್ಕೆ ಸರ್ ಅವ ಕೆಟ್ಟ ಶಬ್ದ ಬೇಡ ಸರ್. ನಾನು ಹುಟ್ಟಾಗಿನಿಂದ ಆ ಶಬ್ದ ಕೇಳಿಲ್ಲ ಸರ್. ನನ್ನ ಗಂಡ ಬಿಟ್ಕೊಂಡು ಬಂದ ಸರ್. ನಾನಪ್ಪ ಈಗಿನ ಕಾನೂನು ಸಾಕ್ಷಿ ವಿಡಿಯೋ ಮಾಡಪ್ಪ, ಈಗ ಶಬ್ದ ಕೇಳ್ಸೋಣ ಕಾನೂನು ಕತೆ ಸರ್. ಅವನು ಅನ್ನೋ ಶಬ್ದ ಯಾವ ಹೆಣ್ಣು ಸಹಿಸ್ಕೊಳಲ್ಲ ಸರ್. ನಾನು ಯಾರ್ದೋ ಕಂಡು ಬರ್ಕೊಂಡಿದ್ದೆ, ಚಪ್ಪಲಿ ತೋರಿಸಿದೆ ಸರ್. ಅವನು ನನಗೆ ಒದ್ದ ಸರ್, ಒದ್ದ ಇಡೀ ರೂಲ್ ಅಂಟಿ ದಾಟಿ ನಾನು ಬಿದ್ದೆ ಸರ್. ಯಾವ ಗರ್ಭತ್ರ ಬಂದು ಬಿಡ್ಸಿರೋ ಅವ್ರು ಬಿಡ್ಲಿಲ್ಲ ಸರ್. ನನ್ನ ಗಂಡ ಬಂದಿದ್ದೆ ಕಲ್ ತಗೊಂಡು ಜೆತ್ತಿ ಈ ಕಾಲ್ ನನಗೆ ಎತ್ತೋಕ್ಕಾಗ್ತಿಲ್ಲ ಸರ್. ಸರ್ ನನ್ನ ಗುಪ್ತಾಂಗದಲ್ಲಿ ನನಗೆ ಹಿಡಿಯೋಕ್ಕಾಗ್ತಿಲ್ಲ.
ನಮ್ದು ಇದು CPS ಅಂದರೆ ನಮ್ಮ ವಕೀಲರ ಸಂಘದಿಂದ ಎಲ್ಲರೂ ನಮ್ಮ ಮಿಸ್ಸಸ್ಸು ಅವರೆಲ್ಲ ಕೂಡಿ ಇದನ್ನು ಮಾಡಿದ್ರು ಸರ್. ಅಂದ್ರೆ ಏನೋ ರಾಜು ನಾಯ್ಕರ್ ಅದು ನಮ್ಮ ಆಸ್ತಿ ಕೇಸಿಂದ ಡೆಮಾಲಿಷ್ ಮಾಡಿದ್ರಲ್ಲ ಸರ್, ಅದನ್ನೆಲ್ಲ ಕಂಪ್ಲೇಂಟ್ ಕೊಟ್ಟು ಬಂದಿದ್ರು ಸರ್ ನಿನ್ನೆ. ಹ್ಞೂ ಅಂತೇಳಿ ಅಂದರು. ಅದಾಗಿಂದ ಸರ್ ಇವತ್ತು ಏನು ಮಾಡಿದ್ದೆ ಸರ್, ನಾವು ಅದನ್ನು ಪೋಸ್ಟ್ ಮಾಡಕ್ಕೆ ಕುಂತಿದ್ವಿ ಸರ್, ನಾನು ನಮ್ಮ ಮಿಸ್ಸಸ್ ಅನ್ಬೇಕು ಇವು ಕರೆದ ಸರ್. ನಿನ್ನ ರಾತ್ರಿ ನಮಗೆ ದಬ್ಬಾಳಿಕೆ ಮಾಡಿದ್ದೇವೆ ಬಂದು ಅದನ್ನ ಯಾಕೆ ಹೋಗಿದ್ದೆ ಅಲ್ಲಿ ಎಲ್ಲರೂ ಕರ್ಕೊಂಡು ಸಂಘದ CPI ಆಫೀಸಿಗೆ ಹೋಗಿ ಇವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟೆ. ಮತ್ತೊಳ್ಳೆ ರಾಜು ನಾಯ್ಕರ್ ಮತ್ತು ಹನುಮಂತಪ್ಪನ ಮ್ಯಾಗ ಮತ್ತೊಳ್ಳೆ ಪ್ರೆಷರ್ ಮಾಡಿಸ್ತೆ. ಅವ್ರ ಕಡೆಯಿಂದ ನಿನ್ನ ಕಡೆಯಿಂದ ಏನೂ ನೆಗಾಗಿಲ್ಲ ನೋಡೋಣ ಧಮಕಿ ಹಾಕುವೇನ್ರಿ ನಿನ್ನೆ ಇವನ ಮಾಂತೇಶ ವೀರಭದ್ರಪ್ಪ ಚೋಚ್ಬಿಟ್ಟಿರಿ ಅಂದ್ಬೇಕ. ಮತ್ತು ಇವತ್ತು ಮುಂಜಾನೆ ನಾವು ಹೊಂಟಿದ್ದೀವಿ ರೀ ಅದನ್ನು ಪೋಸ್ಟ್ ಮಾಡೋಕ್ಕೆ. ಅದನ್ನು ಹೊಂಟಿದ ಬಳಕ ಇವತ್ತು ಕರೆದ ನಮ್ಮ ಮಿಸ್ಸಸ್ ಹೊಲಸು ಬೈಲ ಅಂತ ಶಬ್ದ ಹೆಣ್ಮಕ್ಳಿಗೆ ಅಂತ ಯೂಸ್ ಮಾಡ್ಯಾನ್ರಿ. ಯಾಕಪ್ಪ ಹಿಂಗ್ಯಾಕೆ ಬೈತಪ್ಪ ಅಂತೇಳಿ ಇನ್ನೊಂದು ಬೋಳಿ ಮಾಡ ಅಂತ ನಂಗೂ ಬೈದಾನ್ರಿ. ಬೈದ ಬಳಕ ಇದೆಲ್ಲ ಸರಿ ಇಲ್ಲ, ಕಾನೂನು ರೀತಿಯಿಂದ ಏನು ಇರ್ತೈತೆ ಅದು ಹೋರಾಡೋಣ ಇಲ್ಲ ಹೆಂಗೆ ಮಾಡಿದ್ದೀನಿ. ನಮ್ಮ ಮಿಸ್ಸಸ್ಗೆ ಹೆಂಗೆ ಬೇಕಾದಂಗೆ ಒದ್ದಾನ್ರಿ. ನಾವು ಬಿಡ್ಸಕ್ಕೆ ಹೋದ್ರೆ ಎಲ್ಲಿ ಬೇಕಾದಲ್ಲಿ ಒದ್ದಾನ. ಮತ್ತು ನಂಗೆ ನೋಡಿರಿ ಸರ್ ಹೆಂಗೆ 3 ಹೊಲಿಗೆ ಬಿದ್ದವು ಸರ್. ಕಲ್ತು ಒಂದು ಜಜ್ಜನ್ರಿ. ಇದು ಬಲಗೈ ನೋಡಿ ಸರ್ ಎತ್ತಕ್ಕೆ ಬರೋಲ್ತದೆ. ಇಷ್ಟೆಲ್ಲ ಮಾಡೇನು ಸರ್. ಹಾಂ ಸರ್. ಯಾವಾಗ ಇವತ್ತು ಮುಂಜಾನೆ ಇದಕ್ಕಿಂತ ಮುಂಜೆ ಏನು ಸತಿಗೂ ಸರ್ ನಮ್ದು ಸಿವಿಲ್ ಡಿಸ್ಪ್ಯೂಟ್ ಐತೆ ಸರ್ ಆಲ್ರೆಡಿ. ಈಗ ಒಂದು 10-15 ವರ್ಷ ಸರ್ ನಡೆದು ಇವು ಹನುಮಂತಪ್ಪ ಶಿಕ್ಕೇರಿ ಇದಾನೆ ಸರ್, ಅವ್ನು ರೊಕ್ಕ ಕೊಟ್ಟಿದ್ದ ಸರ್ ನಮ್ಮನ್ನು ನೋಡಿ ಅಂತೆ. ಸೇಮ್ ಇದೇ ಥರನೂ ಸರ್ ನಮ್ಗೆ ಇಲ್ಲೇ ಸ್ಟಿಚ್ ಬಿದ್ದಾವೆ ಸರ್. ಆಲ್ರೆಡಿನೂ ಕೇಸನ್ನು ಐತಿ ಸರ್, ಅದು CC ಕೇಸ್. ಅದೆಲ್ಲ ಕೋರ್ಟ್ನಾಗ ಬಂದು ಕೈ ಕಾಲು ಬಿದ್ದಿದ್ದಕ್ಕೆ ಇದನ್ನು ಹಿಂದೆ ತೊಗೊಂಡಿದ್ದು ಸರ್. ಹಾಂ ಇಷ್ಟೆಲ್ಲ ಮಾಡಿದ್ರು. ಏನು ಸರ್ ನಿಮ್ಮ ಹೆಸರು? ನನ್ನ ಹೆಸರು ನವೀನ್ ಶಂಕರಪ್ಪ ಹೊಂಡೇಕರ್ ಸರ್. ಯಾವ ಪ್ಲೇಸ್ನಲ್ಲಿ ಧನುಷ್ ಹಾಸ್ಪಿಟಲ್ ಸರ್ಕಲ್ ಇತ್ತಲ್ಲ ಸರ್. ನಾನು ಸರ್ ವರ್ಕಿಗೆ ಹೊಂಟಿದ್ವು ಸರ್. ಇದು ಇವತ್ತು ಬೆಳಿಗ್ಗೆ ಸರ್ ಸುಮಾರು 10-10:30 ಆಗಿರ್ಬೇಕು ಸರ್. ಸರ್ ನವೀನ್ ಶಂಕರಪ್ಪ ಹೊಂಡೇಕರ್ ಸರ್. ಒಂದ್ಸತಿ ಅಲ್ಲಿ ಏನಾದ್ರು ಗೊತ್ತಾಯ್ತು ಮೊದಲೇ ಒಟ್ಟ ಕಬ್ಜಾ ಖಾಲಿ ಮಾಡ್ಸಕ್ಕೆ ಹೋಗ್ತಾನೆ ಸರ್. ಒಬ್ಬ ವಕೀಲಿಗೆ ಹಿಂಗಾದ್ರೆ ಜನಸಾಮಾನ್ಯರಿಗೆ ಹೆಂಗೆ ಬದುಕ್ಬಿಡ್ತೀನಿ ಸರ್. ಪ್ಲೀಸ್ ಸರ್ ಒದಿತಾನೆ ಸರ್, ಒದಿತಾನ ಹೆವಿ ಒದಿತಾನೆ ಸರ್. ಇನ್ನೂ ಪ್ರೆಸೆಂಟ್ ಹಿಂದಿ ವಿಡಿಯೋ ಯಾರಿಗೂ ಸಿಕ್ಕಿಲ್ಲ ಸರ್. ಯಾರು ಅದ್ರ ಹಿಂದೆ ಯಾರು ಕುಂಬಕ್ಕೆ ಎಲ್ಲ ಇದ್ರು ಸರ್. ಅದು ವಿಡಿಯೋ ಮಾಡ್ಕೊಡೋ ಪಾಪ ನನ್ನ ಗಂಡ ಹೋದ್ರೆ ಅವ್ನು ಕಲ್ಲು ಹೋಗಿದ್ರು ಸರ್. ಹಿಂದಿಗೂ ಸಾಕಷ್ಟು ಜನ ಇದ್ರು ಸರ್. ಅವ್ರ ಕೈ ಮುಗಿದು ಕಲ್ಲಿ ತಲೆ ಹೆಂಗೆ ಸಜ್ಜ ನೋಡಿ. ಹಾಂ ಸರ್ ಕೈ ಸರ್ ನನಗೆ ಈ ಕಡೆ ಬಾಪ ನನ್ನ ಬಿಡಿಸ್ಕೊಳಕ್ಕೆ ಅವ ಹೊಲಸೊಲ್ಸ್ ಬೇಕತ್ತಾನ. ನಾನು ಚಪ್ಪಲ್ ಒಯ್ದೆ ಸರ್. ಅವ್ರು 5 ಜನನೂ ಅಲ್ಲೇ ಇದ್ರಿ ಸರ್ ವಿಕ್ಟಿಮ್ಸ್. ನಾ ಏನು ಕಂಪ್ಲೇಂಟ್ ಮಾಡಿ ಬಂದಿಲ್ಲ. 5 ಜನನೂ ಕೂಡ ನಗಕತ್ತಿದ್ರಿ ಸರ್. ಅವ್ರು ಹೊಲಸೊಲ್ಸ್ ಬೈದ ನಾನು ಚಪ್ಪಲಿ ತೊಗೊಂಡೋದೆ. ನಿಮ್ಮ ಮನೆಗೂ ಹೆಣ್ಮಕ್ಳು ಅದಾರಪ್ಪ ಪಬ್ಲಿಕ್ ರೋಡೊಳಗೆ ಕೆಳಗಿನ ಉಪಯೋಗಿಸಿ ಬೈಗೆ ತಪ್ಪಾಗ್ತೈತಿ ಅಂತ. ನಾನು ಇವೆಲ್ಲ ಇವು ಸಾಕ್ಷಿಗಳ ನಾಶ ಮಾಡ್ತಾವೆ, ನೀವು ವಿಡಿಯೋ ಮಾಡಪ್ಪ ಅಂದೆ. ಸರಿ ನೀವು ವಿಡಿಯೋ ಮಾಡ್ತಾನಂತ ತಲೆ ಜಜ್ಜಿದ್ರು ಸರ್. ಹೇಳ್ತೀನಿ ಪ್ರಜ್ಞೆ ತಪ್ಪಿ ಮೊಬೈಲ್ ಹೋಗಿದ ಅಲ್ಲಿಂದ ಹೊಡ್ಯಾಕೆ ಚಾಲು ಮಾಡಿರೋದು. ನಾನು ಬಂದೆ ಯಾಕೆ ಬಂದ್ರೆ ಗೊತ್ತಾಯ್ತು ಸರ್ ನೀವು ಏನು ವಿಡಿಯೋ ತೊಗೋತಾನ ಅಂತೇಳಿ. ಅಲ್ಲಿಂದ ಅಪ್ಸ್ಕೊಂಡು ಸರ್ ಎಲ್ಲ. ಈಗೇನೈತಿ ಇದು ಟೈಟ್ ಇದ್ದಾನೆ ಸರ್. ಇವ್ ನಿಷೇಧ ತಕ್ಕ ಹೊಡೆಯವನೇ ಅಲ್ಲ ಅವ. ಹೊಡೆದ ಕೈವಾಡ ಏನ್ ನಾ ಕಂಪ್ಲೇಂಟ್ ಕೊಟ್ಟು ಬಂದೆ ಸರ್. ಅವತ್ತು ರಾತ್ರಿನ ನನ್ನ ಜೀವ ಬೆದರಿಕೆ ಚಾಲು ಆದವು ಸರ್. ಚಾಲು ಅದು ಅವತ್ತು ಕಂಪ್ಲೇಂಟ್ ಕೊಟ್ಟು ಬಂದಾಗಿಂದ ಏನ್ ಸರ್ ಏನ್ ನನಗೆ ಸಾಕ. ಇನ್ ಮಿಕ್ಕಿದ್ದಕ್ಕೆ ಸರ್ ಯಾವ ಅಧಿಕಾರಿಗಳು ಕೊಮ್ಮ ಕೊಡತ್ತಾರಲ್ಲ ಅವ್ರ ಮನೆ ಮುಂದೆ ಅವ್ರು ಊರಲ್ಲಿ ಹಾಕೊಳ್ಳೋದು ಬಂದೆ ಸರ್. ಇಲ್ಲಿ ಸಾಯ್ದ ಅಲ್ಲಿ ಸಾಯ್ತೀನಿ ಸರ್. ಸಾಯ್ತೀನಿ ಸರ್. ನನಗೆ ಅವಮಾನ ಆಗಿದ್ದು ಯಾವ ಇವತ್ತಿಗೆ 10 ದಿವಸ ಆಯ್ತು ಕತ್ಲಲ್ಲಿ ಕೂತಿದೆ ಸರ್ ನನ್ನ ಸಂಸಾರ. ನಾ ಯಾವ ಅಪ್ಪನ ಆಸ್ತಿ ಒಳಗೂ ಇಲ್ಲ ಸರ್. ಅಪ್ಪ ಹುಟ್ಟಿದ ಮಗಳು ಅಪ್ಪನ ಆಸ್ತಿ ಕೇಳ್ತೀನಿ. ಕೋರ್ಟಲ್ಲಿ ನಾ ಬಗೆಹರಿಸ್ಕೊತೀನಿ. ಯಾರೇ ಸರ್ ರಾಜು ನಾಯ್ಕ ಅವ್ನಿಗೆ 65 ಲಕ್ಷಕ್ಕೆ ಬೇರೆ ಬಿಲ್ಡಿಂಗ್ ಸಿಗಂಗಿಲ್ಲ ಸರ್. ಅವ್ನಿಗೆ ಇದೇ ಬಿಲ್ಡಿಂಗ್ ಬೇಕಾ? ಕಾಲು ಹಿಡಿದು ಕೇಳ್ಕೊಂಡೆ. MLA ಸರಿಗೆ ಕೇಳ್ಕೊಂಡೆ, PH ಪೂಜಾರಿ ಸರಿಗೆ ಕೇಳ್ಕೊಂಡೆ, ರಾಜು ನಾಯ್ಕರಿಗೆ ಕೇಳ್ಕೊಂಡೆ ಸರ್. 20 ವರ್ಷ 50 ವರ್ಷದಿಂದ ನನ್ನ ತಾಯಿ ಕಬ್ಜಾ, 30 ವರ್ಷದಿಂದ ಕೋರ್ಟಲ್ಲಿ ಕೇಸ್. ಕೈ ಮುಗಿದು ಅಂಗಲ್ ಹಚ್ಕೊಂಡು ಕೇಳ್ಕೊಂಡೆ ಬಿಡಿಬೇಡಿ ಇಂಥ ಕೆಟ್ಟ ಕೆಲಸಕ್ಕೆ ಆಗಬೇಡಿ ಸರ್. ಒಮ್ಮೆ 5-30 ಡೆಮಾಲಿಷ್ ಮಾಡಿದ್ರೆ ಸಣ್ಣ ಮಕ್ಕಳು ಕರ್ಕೊಂಡು ನಾನು ಜೀವನ ನಡೆಸಾತೀನಿ ಸರ್. ನಮ್ಮ ಮನೇಲಿ ಕದ ಹಾಕಿ ಮಾಡಿಲ್ಲ ಸರ್. ಅವರು ಚಿಲ್ಕ ಹಾಕಿ ಡೆಮಾಲಿಷ್ ಮಾಡಿದ್ದಾರೆ. ಸರ್ ಇನ್ನೇನು ಮನೆ ಡೆಮಾಲಿಷ್ ಮಾಡಿ ಇಲ್ಲ ಸರ್. ನನ್ನ ಮನೆಗೂ ಖರ್ಚು ಹಾಕಿದ್ದಾನೆ. ಅದು ಏನು ಬುಲ್ಡೋಜರ್ ಮುಂದಿನ ಖರ್ಚು
ಇನ್ನೇನು ಅವ ಹಾಕ್ತ ಕೆಡವು ತಂದು ಬಾರ್ ನಾ ಬಾಕ್ಲ ಮಾಡೋದು ಹೊರಗೆ ಬರ್ತೀನಿ ಸರ್ ಅಪ್ಸ್ಕೊಂಡು ಇದ್ದ ಜಾಗದಿಂದ ಓಡ್ ಹೋಗ್ತಾನೆ ಸರ್ CCTV ಅಯ್ಯಕ್ಕ ನನ್ನ ಕಡೆ ಇವೆ ಸರ್ ಓಡ್ ಹೋಗ್ತಾನೆ ರಾಜು ನಾಯ್ಕ ಎಷ್ಟು ನೀಟಾಗಿ ಓಡ್ ಹೋಗ್ತಾನೆ ಸರ್ ಒಬ್ಬ ಜನಸಾಮಾನ್ಯ ಕಾಯ್ತೀನಿ ಅಂತ ಸರ್ ನೋವು ಸರ್ ಯಾರ ಮುಂದೆ ಹೇಳಿ ಸರ್ ನನ್ನ ನೋವು ಹೇಳಿ ಸರ್ ನೀವು ಸರ್ ನೋಡಿ ಸರ್ ಅವ್ರ ಪರಿಸ್ಥಿತಿ ನೋಡಿ ಹೆಂಡಿನ ಕಾಪಾಡೋದು ತಪ್ಪ ಸರ್ ಹೆಂಡಿನ ಕಾಪಾಡೋದು ಹೆಂಗೆ 5 ಹೊಲಿಗೆ 3 ಹೊಲಿಗೆ ಬಿದ್ದಿದ್ದಾವೆ ಸರ್ ಅವರು ಇದು 2ನೇ ಸತಿ ಸರ್ ಇದು ಸರ್ ಏನಿಲ್ಲ ನೋಡಿ ಸರ್ ನಮ್ಮ ದೊಡ್ಡಪ್ಪ ಹನುಮಂತಪ್ಪ ಸಿಕ್ಕೇರಿ 20 ವರ್ಷದಿಂದ ಏನೋ ಅದು ಮೆಂಬರ್ ಆಗಿ ಗೆದ್ದು ಬಂದಂತ ಸರ್ MLA ಅವ್ರಿಗೆ ಅದು ಏನು ಅಭಿಮಾನನೋ 20 ವರ್ಷದಿಂದ ನನ್ನ ಸಂಸಾರಕ್ಕೆ ಇಷ್ಟೇ ಕಾಡ್ತಾ ಇದ್ದಾರೆ ನೋಡಿ ಸರ್ ನನಗೆ ಅದು ಯಾಕೆ ಅನ್ನೋದು ಗೊತ್ತು ಅವ್ರ ಆಸ್ತಿ ತಿನ್ನ ಅವ್ರ ಆಸ್ತಿ ಕಸ್ಕೊಂಡು ನಾ ಏನು ಮಾಡೀನಿ ನನಗೆ ಅರ್ಥ ಆಗ್ತಿಲ್ಲ ಸರ್ ಹೋರಾಡತ್ತೆ ಅದು ಏನಾಗ್ತೈತೆ ಬಿಟ್ಟು ಹೋಗೋದು ಬರ್ತೈತೆ ಇರೋದು ಬರ್ತೈತೆ ಅದು ನನಗೆ ಬಿಟ್ಟಿದ್ದು